ಪ್ರೀತಿಯ ವಿಜಯ ಕರ್ನಾಟಕ ವೀಕ್ಷಕರಿಗೆ ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಯ್ಯಪ್ಪ ಸ್ವಾಮಿಯ ಯಾತ್ರೆಯನ್ನು ಮಾಡಿದ ನಂತರದಲ್ಲಿಯೂ ನಿಮ್ಮ ಬದುಕಿನಲ್ಲಿ ಯಾಕೆ ಬದಲಾವಣೆಗಳು ಕಂಡುಬರುವುದಿಲ್ಲ, ಯಾಕೆ ನಿಮಗೆ ಆ ಮಾಲೆ ಧಾರಣೆ ಮಾಡಿದ ನಂತರದಲ್ಲಿಯೂ ಜೀವನದಲ್ಲಿ ಅನುಕೂಲಗಳು ಆಗೋದಿಲ್ಲ, ಬಯಸಿದ್ದು ಯಾಕೆ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಅಯ್ಯಪ್ಪನ ಈ ತೀರ್ಥಯಾತ್ರೆಯನ್ನು ಯಾವ ಯಾವ ಕ್ಷೇತ್ರಗಳಿಗೆ ಹೋಗಿ ಯಾವ ಕ್ಷೇತ್ರದಲ್ಲಿ ಸಮಾಪ್ತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸಹ ತಿಳ್ಕೊಳ್ಳೋಣ. ವಿಡಿಯೋನ ತಡ ಮಾಡದೆ ಪ್ರಾರಂಭ ಮಾಡೋಣ. ಈಗ ತುಂಬ ಅಯ್ಯಪ್ಪನ ಮಾಲಾಧಾರಿಗಳ ಸೀಸನ್ ಶುರುವಾಗಿದೆ. ಈ ಸೀಸನ್ನಲ್ಲಿ ತುಂಬ ಜನರು ಅವರವರ ಅಪೇಕ್ಷೆಗಳನ್ನು ಹರಿಹರ ಸುತನಲ್ಲಿ ಧರ್ಮಶಾಸ್ತ್ರನಲ್ಲಿ ಬೇಡಿಕೆಯನ್ನು ಇಟ್ಟು, ಸ್ವಾಮಿ ನಾನು ನಿನ್ನ ಮಾಲಾಧಾರಿಯಾಗಿ ಇರ್ತೀನಿ, ನಿನ್ನ ವ್ರತಾಚರಣೆಯನ್ನು ಮಾಡ್ತೀನಿ, ನಿನ್ನ ಒಂದು ಸೇವಕನಾಗಿ ನಾನು ಇರ್ತೀನಿ, ನನ್ನ ಬದುಕಿನಲ್ಲಿರುವಂತಹ ದುರಿತಗಳನ್ನು ದುಮ್ಮಾನಗಳನ್ನು ದುಃಖ ಕಷ್ಟ ಕೋಟಲೆಗಳನ್ನೆಲ್ಲ ಕಳಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಮಾಲಾಧಾರಿಗಳಾಗಿ ವ್ರತಾಚರಣೆಯನ್ನು ತುಂಬ ಜನ ಒಂದು ಶಾಸ್ತ್ರಬದ್ಧವಾಗಿ ಗುರುಮುಖೇನವಾಗಿ ಮಾಡುವಂಥವರು ತುಂಬ ಜನರಿದ್ದೀರಿ. ಅದೇ ರೀತಿಯಾಗಿ ನನ್ನ ಸ್ನೇಹಿತ ಹಾಕ್ಕೊಂಡಿದ್ದಾನ ಮಾಲೆ ನಾನು ಹಾಕ್ಕೊಳ್ತೀನಿ ಅಂತ ಶೋಕಿಗೆ ಹಾಕ್ಕೊಳ್ಳೋರು ಸಹ ತುಂಬ ಜನ ಇದ್ದಾರೆ. ಇಲ್ಲಿ ಶೋಕಿಗೆ ಹಾಕ್ಕೊಳ್ಳೋರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ, ಅವ್ರ ಬಗ್ಗೆ ಮಾತಾಡ್ತಾ ಸಮಯನ ಹಾಳು ಮಾಡ್ಕೊಳ್ಳೋದು ಬೇಡ. ಯಾರು ವ್ರತನಿಷ್ಠರಾಗಿ ದೈವ ಭಕ್ತರಾಗಿ ಮಾಲಾಧಾರಿಗಳಾಗಿರ್ತೀರೋ ಅವರಿಗೆಲ್ಲ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಲಾಧಾರಿಗಳು ಆದ ನಂತರದಲ್ಲಿ ಮಾಲಾಧಾರಿಗಳು ಯಾವ ರೀತಿಯಾಗಿ ಆಗಬೇಕಪ್ಪ ಅಂದರೆ ಗುರುಮುಖೇನವಾಗಿಯೇ ಆಗಬೇಕು. ಗುರುಸ್ಥಾನದಲ್ಲಿ ಗುರುಸ್ವಾಮಿಗಳ ಮುಖಾಂತರವಾಗಿಯೇ ನೀವು ಮಾಲೆಯನ್ನು ಧರಿಸಿಕೊಳ್ಳಬೇಕು. ಸುಮ್ಮನೆ ನಿಮಗೆ ನೀವೇ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಅರ್ಚಕನ ಕೈನಲ್ಲಿ ಮಾಲೆ ಹಾಕಿಸ್ಕೊಂಡು ಬಂದುಬಿಡೋದು, ಅಥವಾ ಮಾಲೆ ತೊಗೊಂಡು ಬಂದು ಮನೆಯಲ್ಲಿ ಅಪ್ಪನ ಕೈನಲ್ಲೋ ಅಮ್ಮನ ಕೈನಲ್ಲೋ ಕೊಟ್ಬಿಟ್ಟು ಹಾಕಿಸ್ಕೊಂಡ್ಬಿಡೋದು. ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಮಾಲಾಧಾರಣೆಗೆ ಮಹತ್ವವೇ ಇಲ್ಲ. ಗುರುಸ್ವಾಮಿಗಳಿರ್ತಾರೆ, ಆ ಗುರುಸ್ವಾಮಿಗಳ ಮುಖಾಂತರವಾಗಿಯೇ ಮಾಲಾಧಾರಣೆಯಾಗಬೇಕು. ಇದು ಮೊದಲನೆಯದ್ದಾಗಿ ಕಂಡೀಷನ್, ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೆಯದ್ದು, ಮೈ ಮನಸ್ಸುಗಳು ಶುದ್ಧವಾಗಿರಬೇಕು. ಮೈಯು ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಮೈ ಒಂದು ಪಕ್ಷ ಶುದ್ಧವಿಲ್ಲದೆ ಇದ್ದರೂ ಪರವಾಗಿಲ್ಲ, ಮನಸ್ಸು ಭಾರಿ ಶುದ್ಧವಾಗಿರಬೇಕು. ಆ ಮನಸ್ಸು ಶುದ್ಧವಿಲ್ಲದೆ ಇದ್ದರೂ ನಿಮ್ಮ ಈ ಯಾತ್ರೆ ಅಥವಾ ಈ ವ್ರತಾಚರಣೆ ಫಲ ಕೊಡೋದಿಲ್ಲ. ಮೂರನೆಯದ್ದಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಅಂದರೆ ಏನು ಅಂದರೆ ನಿಮ್ಮ ಆ ಲೈಂಗಿಕ ಶಕ್ತಿಯನ್ನು ತಡೆಹಿಡಿಯುವಂತಹ ಸಾಮರ್ಥ್ಯವಿರಬೇಕು. ಲೈಂಗಿಕ ಬಯಕೆಗಳು ಹೇಗಾಗುತ್ತವೆ? ಕಾಮಾಕರ್ಷಣೆಯಿಂದ ಆಗುವಂಥದ್ದು. ಸ್ತ್ರೀಯಲ್ಲಿ ಪುರುಷನಿಗೋ ಪುರುಷನಲ್ಲಿ ಸ್ತ್ರೀಯಗೋ ಅಥವಾ ಅವರವರ ಮನಸ್ಸಿನ ಅನುಸಾರವಾಗಿ ಯಾರ ಮೇಲಾದರೂ ಭಾವನೆಗಳಿದ್ದಂತಹ ಸಂದರ್ಭದಲ್ಲಿ ಆ ಭಾವನೆಗಳು ಬರದೇ ಇರುವ ಹಾಗೆ ತಮ್ಮ ತಮ್ಮ ವೀರ್ಯಗಳನ್ನು ಕಾಪಾಡಿಕೊಳ್ತಕ್ಕಂತಹದ್ದು. ಯಾಕಪ್ಪ ಇಷ್ಟು ಬ್ರಹ್ಮಚರ್ಯಕ್ಕೆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಮನುಷ್ಯನ ಊರ್ಜಾ ಅವನ ಶಕ್ತಿ ವೀರ್ಯದಲ್ಲಿಯೇ ಇರುವಂತಹದ್ದು. ಬ್ರಹ್ಮಚರ್ಯದ ಪತನವಾದರೆ ನಿಮಗೆ ಯಾವುದೇ ವ್ರತಗಳು ಸಿದ್ಧಿಯಾಗುವುದಿಲ್ಲ, ವೀರ್ಯ ಪತನವಾಗಬಾರದು. ಹಾಗಾಗಿಯೇ ಪ್ರತಿಯೊಬ್ಬರನ್ನು ತಮ್ಮ ಒಡ ಹುಟ್ಟಿದವರೋ ತಾಯಿಯೋ ಈ ರೀತಿಯ ಭಾವನೆಯಿಂದ ನೋಡ್ತಕ್ಕಂತಹದ್ದು. ಅದೇ ರೀತಿಯಾಗಿ ಇನ್ನೂ ಹಲವು ಕಂಡೀಷನ್ಗಳನ್ನು ಹೇಳ್ತಾ ಹೋಗ್ತಾರೆ. ಮನೆಯಲ್ಲಿ ವಾಸ ಮಾಡಬಾರದು, ಸ್ತ್ರೀಯರಿರುವಂತಹ ಮನೆಯಲ್ಲಿ ವಾಸ ಮಾಡಬಾರದು. ಅದೇ ರೀತಿಯಾಗಿ ಆಹಾರದ ಕ್ರಮಗಳು ಅಷ್ಟೇ ಸಾತ್ವಿಕವಾದಂತಹ ಶುದ್ಧ ಆಹಾರಗಳನ್ನು ಸ್ವೀಕರಿಸಬೇಕು. ಆಹಾರ ಸಾತ್ವಿಕವಾಗಿರಬೇಕು, ತಾಮಸಿಕ ರಾಜಸಿಕ ಆಹಾರಗಳನ್ನು ಸ್ವೀಕಾರ ಮಾಡಬಾರದು. ಲಘು ಆಹಾರಗಳನ್ನು ಸ್ವೀಕಾರ ಮಾಡಬೇಕು. ಅಂದರೆ ರಾಬಿರಿ ತಿನ್ನೋದಲ್ಲ, ಲಘು ಆಹಾರ, ಮಿತವಾಗಿ ಊಟ ಮಾಡುವಂತಹದ್ದು. ಒಂದೇ ಹೊತ್ತು ಭೋಜನ, ಊಟ ಒಂದೇ ಹೊತ್ತು, ಮತ್ತು ಇನ್ನೊಂದು ಹೊತ್ತು
ಮಿತ ಆಹಾರವನ್ನು ಅಥವಾ ಫಲವನ್ನು ಸ್ವೀಕಾರ ಮಾಡುವಂತಹದ್ದನ್ನು ಮಾಡಿಕೊಳ್ಬೇಕು. ಹೀಗೆ ಆ ಒಂದು ವ್ರತಾಚರಣೆಯ ದಿನಗಳು 48 ದಿವಸಗಳು. ಆ 48 ದಿವಸಗಳೂ ಸಹ ಇರಬೇಕು. ಉಷ್ಣೋದಕದ ಸ್ನಾನ ಮಾಡಬಾರದು, ಅಂದರೆ ಬಿಸಿ ನೀರಿನ ಸ್ನಾನ ಮಾಡಬಾರದು, ತಣ್ಣೀರಿನ ಸ್ನಾನ ಮಾಡಬೇಕು. ನಮಗೆ ಅರ್ಥ ಆಗದಿರೋದು ಏನು ಗೊತ್ತಾ, ಏನು ಸ್ವಾಮಿಗಳೇ ನೀವು ಕೂತ್ಕೊಂಡು ಹೇಳಿಬಿಡ್ತೀರಿ, ಬನ್ನಿ ಧನುರ್ಮಾಸದ ಈ ಚಳಿನಲ್ಲಿ ತಣ್ಣೀರನ್ನ ಮೈ ಮೇಲೆ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ. ಆಹಾಹಾ, ಚಳಿ 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 ಚಳಿ. ತಣ್ಣೀರಿನ ಸ್ನಾನ ಯಾಕೆ ಮಾಡಬೇಕು ಅಂದರೆ, ತಣ್ಣೀರಿನ ಸ್ನಾನ ನೀವು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಉಷ್ಣತೆಯ ಪ್ರಮಾಣ ಸರಿದೂಗಿಸತ್ತೆ. ಹೇಗಪ್ಪ ಅಂದರೆ, ಚಳಿಯಲ್ಲಿ ದೇಹ ಮೊದಲೇ ತಣ್ಣಗಾಗಿರುತ್ತೆ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ, ಆದರೆ ಚಳಿಯಲ್ಲಿ ದೇಹ ಬಿಸಿಯಾಗಿರುತ್ತೆ. ಅದೇ ರೀತಿಯಾದಂಥ ಮತ್ತೆ ಬಿಸಿನೀರನ್ನೇ ಮತ್ತೆ ನೀವು ಮೈ ಮೇಲೆ ಸೇರಿಕೊಂಡ್ರೆ -�ಟು ಆಗುತ್ತೆ. ಅಂದರೆ ದೇಹದಲ್ಲಿ ಅಧಿಕವಾದ ಉಷ್ಣೋತ್ಪತ್ತಿಗೆ ಕಾರಣವಾಗುತ್ತೆ. ಅಧಿಕವಾದ ಉಷ್ಣೋತ್ಪತ್ತಿಯಿಂದ ಮತ್ತೆ ನಿಮಗೆ ಕೆಲ ತೊಂದರೆಗಳು ದೇಹದಲ್ಲಿ ಬಾಧೆ ಕೊಡ್ತದೆ. ಹಾಗಾಗಿ ಅದರಲ್ಲೂ ಯಾವ ನೀರನ್ನು ಸ್ನಾನ ಮಾಡಬೇಕು, ನದಿ ನೀರು ಅಥವಾ ಬಾವಿಯ ನೀರನ್ನು ಸ್ನಾನ ಮಾಡಬೇಕು, ಶುದ್ಧವಾದ ನೀರು. ಅದು ನಿಮಗೆ ದೇಹದಲ್ಲಿ ಯಾವುದೇ ರೀತಿಯಾದಂಥ ವೈರಸ್ಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಕೆರೆ ನೀರುಗಳ, ಸರೋವರಗಳ ಸ್ನಾನಗಳು ನಿಷಿದ್ಧ. ಕೇವಲ ನದಿ, ಸಮುದ್ರ, ಬಾವಿ ಈ 3 ನೀರಿನ ಸ್ನಾನಗಳನ್ನು ಮಾಡಬೇಕು. ಹೀಗೆ ಇಷ್ಟೆಲ್ಲ ಕಂಡೀಷನ್ಸ್ಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಎಷ್ಟು ಜನ ಪರಿಪೂರ್ಣವಾಗಿ ನೀವು ಮಾಡ್ತಿರೋ ಖಂಡಿತ ಭಗವಂತನಿಗೆ ಗೊತ್ತು, ಸರಿನಾ? ಆದರೆ ನಮಗಿಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಗುರುಗಳೇ. ಒಂದು ಕೆಲಸದ ಒತ್ತಡ ಇರಬಹುದು, ನನ್ನ ಜೀವನದ ಶೈಲಿ ಇರ್ಬೋದು, ಮತ್ತೊಂದು ಇರ್ಬೋದು. ಏನು ಮಾಡಬಹುದು ಅಂದರೆ, ಇಷ್ಟೆಲ್ಲ ನಿಮಗೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಮೊದಲನೇದಾಗಿ ಗುರುಗಳ ಬಳಿ ಅಪ್ಪಣೆಯನ್ನು ಕೇಳಿ. ಅಂದರೆ ಗುರುಸ್ವಾಮಿಗಳು ಏನಿರ್ತಾರೆ ಅವರ ಮಾರ್ಗದರ್ಶನವನ್ನು ಮೊದಲನೇದಾಗಿ ತಗೋಬೇಕು. ಅದಾದ ನಂತರ ಅಯ್ಯಪ್ಪನ ಒಟ್ಟು 3 ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ಶಬರಿಮಲೆ ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ಶಬರಿಗಿರಿಗೆ ಹೋಗಿ ಶಬರಿಮಲ ವಾಸನನ್ನು ನೋಡಿಕೊಂಡು ಬಂದರೆ ಸಾಧ್ಯವಾಗಲ್ಲ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಎಷ್ಟು ಯಾತ್ರಿಗಳಿದ್ದಿರೋ ಎಷ್ಟೋ ಜನಕ್ಕೆ ವಿಚಾರವೇ ಗೊತ್ತಿಲ್ಲ. ಮೊದಲನೆಯದ್ದಾಗಿ ನೀವು ಹೋಗಬೇಕಾಗಿರುವಂತಹ ಕ್ಷೇತ್ರವೇ ಆರ್ಯನ್ಕಾವು. ಆರ್ಯನ್ಕಾವು ಕ್ಷೇತ್ರಕ್ಕೆ ನೀವು ಹೋದಂತಹ ಸಂದರ್ಭದಲ್ಲಿ ಅಯ್ಯಪ್ಪ ಅಲ್ಲಿ ನಿಮಗೆ ಬೆಳೆದಂತಹ ವಾತಾವರಣ, ಅಯ್ಯಪ್ಪ ಅಲ್ಲಿ 12 ವರ್ಷಗಳವರೆಗೂ ಇರ್ತಾನೆ. ಜೊತೆಗೆ ಆರ್ಯನ್ಕಾವನ್ನು ಇಲ್ಲಿ ಮತ್ತೊಬ್ಬಂದು ಇದರ ಪ್ರಕಾರವಾಗಿಯೂ ನೋಡೋದಾಯಿತು ಅಂದರೆ ಅಯ್ಯಪ್ಪ ಸಿಕ್ಕ ಸ್ಥಳ ಅಂತಲೂ ಸಹ ಹೇಳ್ತಾರೆ. ರಾಜಶೇಖರ ಮಹಾರಾಜನಿಗೆ ಅಯ್ಯಪ್ಪ ಸಿಕ್ಕಂತಹ ಸ್ಥಳ. ಹಾಗಾಗಿ ಆರ್ಯನ್ಕಾವುನಲ್ಲಿ ಬಾಲ ಅಯ್ಯಪ್ಪನನ್ನು ಪೂಜೆ ಮಾಡ್ತಾರೆ. ಮೊದಲನೇ ಕ್ಷೇತ್ರ ಆರ್ಯನ್ಕಾವು. ಎರಡನೆಯದ್ದಾಗಿ ಕುಳತ್ತುಪುರ. ಆ ಕುಳತ್ತುಪುರ ಕ್ಷೇತ್ರ ಪಂಪಾ ನದಿಯ ದಡದಲ್ಲಿಯೇ ಬರ್ತದೆ. ಆ ಕುಳತ್ತುಪುರ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ ಅಯ್ಯಪ್ಪ. ಸಾಕ್ಷಾತ್ ಅಯ್ಯಪ್ಪ ದೇವರು ವಿದ್ಯಾಭ್ಯಾಸ ಮಾಡಿದಂತಹ ಸ್ಥಳ ಮತ್ತು ತಾನು ಬ್ರಹ್ಮಚಾರಿಯಾಗಿ ನೆಲೆ ನಿಲ್ತೇನೆ ಅಂತ ಮಾತು ಕೊಟ್ಟಂತಹ ಸ್ಥಳ ಕುಳತ್ತುಪುರ. ಆ ಕುಳತ್ತುಪುರಕ್ಕೂ ಭೇಟಿಯನ್ನು ಕೊಡಲೇಬೇಕು. ಮೂರನೆಯದ್ದಾಗಿ ಕೊನೆಯದಾಗಿ ಶಬರಿಗಿರಿಯಲ್ಲಿ ಇರತಕ್ಕಂತಹ ಆ ಶಬರಿಗಿರಿವಾಸನ ದರ್ಶನ, ಕೊನೆಯದಾಗಿ ದರ್ಶನ. ಆದರೆ ಇಷ್ಟನ್ನೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆರ್ಯನ್ಕಾವು ಗೊತ್ತಿಲ್ಲ, ಕುಳತ್ತುಪುರ ಗೊತ್ತಿಲ್ಲ. ಸೀದಾ ಶಬರಿಮಲೆಗೆ ಹೋಗ್ತೀರಿ ಬರ್ತೀರಿ. ಯಾತ್ರೆ ಸಂಪನ್ನವಾಗಲ್ಲ. ಯಾಕೆ? ಈ 2 ಕ್ಷೇತ್ರಗಳನ್ನು ಮರ್ತಿರ್ತೀರಿ. ಆ 2 ಕ್ಷೇತ್ರಗಳನ್ನು ದರ್ಶಿಸಿ ಅಯ್ಯಪ್ಪನನ್ನು ಮೊರೆ ಬೀಳಿ ಖಂಡಿತ ನಿಮ್ಮ ಜೀವನದ ಸಕಲ ಸಂಕಷ್ಟಗಳಿಂದ ಪಾರಾಗ್ತೀರಿ. ಅಯ್ಯಪ್ಪ ಸ್ವಾಮಿಯು ನಿಮ್ಮೆಲ್ಲರಿಗೂ ಸಹ ಸಕಲ ಸನ್ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ, ಅಯ್ಯಪ್ಪ ಸ್ವಾಮಿಯ ಆ ಹರಿಹರ ಸುತನ ಶಬರಿಗಿರಿವಾಸನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ಸ್ವಾಮಿಯ ಭಕ್ತರು ಯಾರ್ಯಾರಿದ್ದೀರೋ ಈ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಗೊತ್ತಿಲ್ಲದೇ ಇದ್ದರೆ ಹೋಗಿ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ಒಂದು ಕುಳತ್ತುಪುರಕ್ಕೆ ಹೋಗಿ, ಅದೇ ರೀತಿಯಾಗಿ ಒಂದು ಆರ್ಯನ್ಕಾವಿಗೂ ಹೋಗಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಅಯ್ಯಪ್ಪ ಸಿಕ್ಕಂತಹ ಸ್ಥಳವನ್ನು ನೋಡುವಂತಹ ಮಹಿಮೆಯೇ ಮಹಿಮೆ.
ಅಯ್ಯಪ್ಪ ಬೆಳೆದ ವಾತಾವರಣ ನೋಡುವಂಥ ಸ್ಥಳ, ನೋಡುವಂಥ ಮಹಿಮೆ. ಅದೇ ರೀತಿಯಾಗಿ ನಿತ್ಯ ಬ್ರಹ್ಮಚಾರಿಯಾಗಿ ನೆಲೆಸಿದಂತಹ ಆ ಶಬರಿಗಿರಿಯನ್ನು ನೋಡೋದು ಮತ್ತಿನ್ನೊಂದು ಮಹಿಮೆ. ಇದೆಲ್ಲವನ್ನು ನೀವು ಮಾಡಿ ನಿಮಗೆ ಆ ಹರಿಹರ ಸುತನ ಧರ್ಮಶಾಸ್ತನ ಸಂಪೂರ್ಣ ಅನುಗ್ರಹ ಸಿದ್ಧವಾಗಬೇಕು ಅಂದರೆ ಈ 3 ಕ್ಷೇತ್ರಕ್ಕೆ ಹೋಗಲೇಬೇಕು. ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.